ಓಂ ಮಂಜುನಾಥಾಯ ನಮಃ. ಒಂದು ಕೂಗಾಟ ಚೀರಾಟ ಸಾಮಾನ್ಯವಾಗಿ ಎಲ್ಲಿ ಕೇಳಿ ಬರ್ತಾ ಇತ್ತಂದ್ರೆ ಮದ್ಯವ್ಯಸನಿಗಳ ಮನೆಯಲ್ಲಿ ಕೇಳಿ ಬರ್ತಾ ಇತ್ತು. ನಾನು ಕ್ರೈಮ್ ಸ್ಟೋರಿ ಇವೇ ನೋಡ್ತಿದ್ದು ಕುಡ್ದು ಬಂದಾಗ ಹೆಂಗ್ ಶಾಂತ ಪಾಪ ಎಲ್ಲ ನೋಡ್ತಿದ್ದೆ. ಹೆಂಗೆಲ್ಲ ಸಾಯಿಸಿ ನಾನು ಆರಾಮಾಗಿರ್ಬೋದಲ್ಲ, ಸಾಯಿಸ್ಬಿಟ್ರೆ ಕುಡ್ಕೊಂಡಿರ್ಬೋದಲ್ಲ. ಯಾವ್ದ್ರಲ್ಲೂ ಹೊಡೆದಿಲ್ಲನೇ ಇದಿಲ್ಲ. ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ, ಕೋಲಲ್ಲಿ, ಕಾಲಲ್ಲಿ, ಗುಂಡ್ಕಲ್ಲಲ್ಲೂ ಸಹ ಹೊಡೆದಿದ್ದಾರೆ. ಅಂತ ಹಿಂಸೆ ಕೊಟ್ಟಿದ್ದಾರೆ ಸರ್. ಇದು ಸ್ಲೋ ಕಿಲ್ಲಿಂಗ್ ಪಾಯ್ಸನ್. ಯಾರು ಶರಾಬು ಮಾರ್ತಾರ ಅವರ ವಿರುದ್ಧ ನಾವು ಹೋರಾಟವನ್ನು ಬಿಟ್ಟು ಸರ್ಕಾರದ ವಿರುದ್ಧ ಹೋದೆವು. ಮದ್ಯವರ್ಜನದ ವಿರುದ್ಧ ಹೋರಾಟ ಮಾಡುವಂಥದ್ದು ಬಹಳ ಸುಲಭದ್ದಲ್ಲ. ಯಾವುದೇ ಕೆಲಸ ಒಮ್ಮೆ ಆರಂಭ ಮಾಡಿದರೆ ಅದು ಸಮಸ್ಯೆ ಬಂತು ಅಂತ ನಿಲ್ಲಿಸುವ ವಿಷಯ ನಾನು ಕ್ಷೇತ್ರದಲ್ಲಿ ಯಾವ ಕಾರ್ಯಕ್ರಮದಲ್ಲೂ ನೋಡಲಿಲ್ಲ. ಮದ್ಯ ಸೇವನೆಗೆ ಹಣ ನೀಡಲಿಲ್ಲ ಅಂತ ಪತ್ನಿಯ ಕತ್ತು ಹಿಸುಕಿ ಹತ್ಯೆ ಮಾಡಿರುವಂತಹ ಘಟನೆ. ಅಂಗನವಾಡಿ ಕಾರ್ಯಕರ್ತರಿಗೆ ಅಂತ ಸರ್ಕಾರದಿಂದ ಕೊಟ್ಟಿದ್ದ ಮೊಬೈಲ್ ನ ಕುಡಿಯುವ ಸಲುವಾಗಿ ಗಂಡ ಮಾರಿಕೊಂಡಿದ್ದಂತೆ. ಆತ ಕುಡ್ದಿರೋ ಒಂದು ಮತ್ತಲ್ಲಿ ಹಾರೆಯನ್ನ ತಗೊಂಡು ಆಕೆಗೆ ತಲೆಗೆ ಹೊಡೆದು ಅಲ್ಲಿ ಇಮಿಡಿಯೇಟ್ ಆಗಿ ಸಡನ್ ಆಗಿ ಕೊಲೆ ಮಾಡ್ತಾನೆ. ದಿನನಿತ್ಯ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದಂತಹ ಮಗನನ್ನ ಈಗ ಕುಟುಂಬಸ್ಥರೇ ಸೇರ್ಕೊಂಡು ಕೊಲೆ ಮಾಡಿ ಬೆಂಕಿ ಹಚ್ಚಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿದಿರಿ ಗ್ರಾಮದಲ್ಲಿ ನಡೆದಿದೆ. ಕೊಟ್ಟಿಗೆ ಒಳಗೆ ಕರ್ಕೊಂಡೋಗಿ ಕೊಡಬಾರ್ದೆಲ್ಲ ಶಿಕ್ಷೆ ಕೊಟ್ಟು ಆ ಥರ ಎಲ್ಲ ಚಿತ್ರಹಿಂಸೆ ಕೊಟ್ಟು ಇದು ಮಾಡ್ತಿದ್ದಾರೆ ಸರ್. ಹೊಡೆಯೋತ್ತಿಗೆ ನನ್ನ ತಮ್ಮ ನೋಡಿ ಅಮ್ಮ ಎಲ್ಲೋಗಿದಾರ ಅಂತ ಹೇಳಿ ಹೋಗಿ ನೋಡೋತ್ತಿಗೆ ತಮ್ಮನು ಯಾರನ್ನ ಕರೆದು ಹೇಳ್ತಾನಂತ ಹೇಳಿ ಅವನು ಪಕ್ಕದಲ್ಲಿ ಕೂರಿಸ್ಕೊಂಡು ನೀನು ಯಾರನ್ನಾದ್ರೂ ಹೇಳಿದ್ರೆ ನೀನು ಸಾಯಿಸ್ತೀನಿ ನಿಮ್ಮ ಅಮ್ಮನ ಜೊತೆ ಅಂತ ಹೇಳಿ. ಇದು ನಿಮ್ಮ ಕಣ್ಣಿಗೆ ಬಿದ್ದಿರೋ ಸುದ್ದಿಗಳಷ್ಟೇ. ಆದರೆ ಇದಕ್ಕೂ ಕೆಟ್ಟದಾದ ಇಂಪ್ಯಾಕ್ಟ್ ಅನ್ನ ಈ ಕುಡಿತ ಅನ್ನೋದು ನಮ್ಮ ಸಮಾಜದ ಮೇಲೆ ಮಾಡಿದೆ. ನಿಮ್ಮಪ್ಪೇ ಮಾಡ್ತಾರ? ಕುಡಿತಾನ್ರಿ. ಕುಡ್ದಾಡ ಹೇಳ್ತಾನೆ ಬರೀ? ಹ್ಞೂ. ನೀನು ಕೆಲಸ ಯಾರ್ಯಾರ ಜೊತೆಗೆ ಮಾಡ್ತಿದ್ದೆ? ನಮ್ಮ ಅಜ್ಜಿ ಜೊತೆಗೆ ರೀ. ಎಲ್ಲೆಲ್ಲಿಗೆ ಹೋಗ್ತಿದ್ದೆ ಕೆಲ್ಸಕ್ಕೆ? ಗದ್ದೆ ರೀ. ಗದ್ದೆಗ ಏನೇನು ಮಾಡ್ತೀವಿ ಕೆಲಸ? ನಾಲ್ಕು ಹೋಯಕ್ಕೆ ಹೋಗ್ತೀವಿ. ಎಷ್ಟು ಕೊಡ್ತಾರೆ ಸಂಬಳ? 100 ರೀ ಒಂದು ದಿನಕ್ಕೆ. ಹ್ಞೂ ರೀ. ಸಾಲಿಗೆ ಯಾಕೆ ಹೋಗಲ್ಲಪ್ಪಿ? ಸಾಲಿಗೆ ಕಳ್ಸಲ್ರಿ. ಯಾರು ಕಳ್ಸಲ್ಲ? ಅಜ್ಜಿನವ್ರು. ಸಾಲಿಗೆ ಹೋಗಕ್ಕೆ ಇಷ್ಟ ಐತೆ? ಹ್ಞೂ. ಇಷ್ಟ ಇದೆಯಾ ಸಾಲಿಗೆ ಹೋಗ್ತೀನಿ? ಒಬ್ಬ ವ್ಯಕ್ತಿ ಕಾಯಿಲೆಗೆ ಒಳಗಾದ್ರೆ ಅದು ಚಿತೆ ಇದ್ದ ಹಾಗೆ. ಅದು ಆ ವ್ಯಕ್ತಿಯನ್ನ ಮಾತ್ರ ಸುಟ್ಟು ಹಾಕುತ್ತೆ. ಅದೇ ಕುಡಿತ ಅನ್ನೋದು ಕಾಡ್ಗಿಚ್ಚಿನ ಹಾಗೆ. ಅದು ತಂದೆ ತಾಯಿ ಮಗನ ಮೇಲಿಟ್ಟಿರೋ ಕನಸು, ಹೆಂಡತಿ ಗಂಡನ ಮೇಲಿಟ್ಟಿರೋ ನಂಬಿಕೆ, ಕುಡುಕ ತಂದೆಯನ್ನ ನಂಬಿರೋ ಆ ಪುಟ್ಟ ಕಂದಮ್ಮನ ಭವಿಷ್ಯವನ್ನೇ ಸುಟ್ಟು ಹಾಕ್ಬಿಡುತ್ತೆ. ಪ್ರಪಂಚದಾದ್ಯಂತ ಸುಮಾರು 400 ಮಿಲಿಯನ್ ಜನರು ಅಥವಾ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಿರುವ 7% ಜನರು ಮದ್ಯದ ಬಳಕೆಯಿಂದ ಉಂಟಾಗುವ ಶಾರೀರಿಕ ಹಾಗೂ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇದರಲ್ಲಿ ಸುಮಾರು 209 ಮಿಲಿಯನ್ ಜನರು ಅಂದರೆ ಜಗತ್ತಿನ ವಯಸ್ಕರ ಜನಸಂಖ್ಯೆಯಲ್ಲಿ 3.7% ತಮ್ಮ ನಿತ್ಯ ಜೀವನದಲ್ಲೇ ಮದ್ಯದ ಅಮಲಿನಲ್ಲಿ ಮುಳುಗಿಬಿಟ್ಟಿದ್ದಾರೆ. ಯಾವುದೇ ಸಂಬಂಧಗಳು ಬೆಲೆನೇ ಗೊತ್ತಿಲ್ಲ ನನಗೆ ಅವ್ರ ಭಾವ ಆಯಿತು, ಅವ್ರ ಅಕ್ಕ ಆಯಿತು, ಅವ್ರ ತಂಗಿ ಅಂತ ಆಯ್ತು ಅಂತ ಗೊತ್ತಿಲ್ಲ. ನಾನು ಕುಡ್ದಾಗ ಯಾರ ಮೇಲೆ ಬೇಕಾದರೂ ಕೈ ಮಾಡ್ತಿದ್ದೆ. ನಾನು ಕುಡಿತ ಜೀವನದಲ್ಲಿ ನಾನು ಯಾವ ಬಸ್ ಸ್ಟ್ಯಾಂಡು, ಯಾವ ಮೋರಿ, ಎಲ್ಲೆಲ್ಲಿ ಮಲ್ಗಾವಣಿ ಅನ್ನೋದು ನನಗೆ ಗೊತ್ತಿಲ್ಲ. ದೊಡ್ಡ ವ್ಯಕ್ತಿ ಪಾರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಜಸ್ಟ್ ಒಂದು ಲೋಟ ಬಿಯರಿಂದ ಸ್ಟಾರ್ಟ್ ಆಗಿದ್ದು ಕೊನೆಗೆ ಅದು ನನ್ನ ಜೀವನ, ನನ್ನ ತಂದೆಯ ಒಂದು ರೆಸ್ಪೆಕ್ಟ್, ಮರ್ಯಾದೆ ಎಲ್ಲ ಹಾಳು ಮಾಡಿ
ದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಭಾರತದಲ್ಲಿ 22.9% ಗಂಡಸರು ಮತ್ತು 0.75% ಮಹಿಳೆಯರು ಮದ್ಯವ್ಯಸನಿಗಳಾಗಿದ್ದಾರೆ. ಅದೇ ಕರ್ನಾಟಕದಲ್ಲಿ 29.7% ಗಂಡಸರು ಹಾಗೂ 1.6% ಹೆಂಗಸರು ಮದ್ಯವ್ಯಸನಿಗಳಾಗಿದ್ದಾರೆ. ಶಾಕಿಂಗ್ ವಿಚಾರ ಏನಂದರೆ ಇದು ನಮ್ಮ ನ್ಯಾಷನಲ್ ಆವ್ರೇಜ್ಗಿಂತ ಜಾಸ್ತಿ ಇದೆ. ಕುಡಿತ ಅಂತ ಹೇಳುವಂಥದ್ದು ಈಗ ನಮ್ಮ WHO ರೆಕಗ್ನೈಸ್ ಮಾಡಿದೆ, ಅದು ಒಂದು ಕಾಯಿಲೆ ಅಂತ. ಅದು ಚಟ ಅಲ್ಲ, ಅದು ಕಾಯಿಲೆ ಅಂತ. ಇದು ಬಾಡಿಗೆ ಹೋದ ಕೂಡಲೇ ನಮ್ಮ ನರಗಳಲ್ಲಿ ರಕ್ತನಾಡಿಗಳಲ್ಲಿ ಅದು ಸಂಚಾರ ಆದ ಕೂಡಲೇ ನಮ್ಮ ಶರೀರ ಪೂರ್ತಿ ಅದು ವಿಷವಾಗಿ ಪರಿಣಾಮ ಆಗ್ತದೆ. ಒಂದೊಂದೇ ಭಾಗವನ್ನು ಅದು ಡ್ಯಾಮೇಜ್ ಮಾಡ್ತದೆ. ಹೆಚ್ಚು ಡ್ಯಾಮೇಜ್ ಮಾಡುವಂಥದ್ದು ಮೆದುಳಿಗೆ. ಭಾರತದಲ್ಲಿ ಕಳೆದ 1 ದಶಕದಲ್ಲಿ 22% ಮದ್ಯವ್ಯಸನದಿಂದ ಕ್ರೈಮ್ಗಳು ಹೆಚ್ಚಾಗಿವೆ ಹಾಗೂ 35% ಹಿಂಸಾಚಾರ ನಡೆಯುವುದು ಇದೇ ಕುಡಿತದ ಅಮಲಿನಲ್ಲಿ. ನಿಮಗೆ ಪ್ರಪಂಚದಲ್ಲಿ ಹಲವಾರು ದೊಡ್ಡ ದೊಡ್ಡ ಕಾಯಿಲೆಗಳು ಗೊತ್ತಿರಬಹುದು, ಆದರೆ ಈ ಎಲ್ಲ ಕಾಯಿಲೆಗಳಿಗಿಂತ ದೊಡ್ಡ ರೋಗ ಅಂದರೆ ಅದು ಇದೇ ಕುಡಿತ. ಹಾಗಿದ್ರೆ ಈ ಅಮಲಿನಲ್ಲಿರೋ ಸಮಾಜವನ್ನ ಸ್ವಸ್ಥವಾಗಿಸೋಕೆ ಅಸಾಧ್ಯನ? ಈ ಅಸಾಧ್ಯವಾದದನ್ನ ಸಾಧ್ಯವನ್ನಾಗಿ ಮಾಡೋಕೆ ಮುಂದೆ ಬಂದವರು ಯಾರು ಗೊತ್ತಾ? ಯಾರದ್ದೋ ಬಲವಂತಕ್ಕೋ, ಯಾರದ್ದೋ ಮೇಲಿನ ಕೋಪಕ್ಕೋ, ಇಲ್ಲ ಮೋಜು ಮಸ್ತಿಗೆ ಶುರುವಾಗೋ ಆ ದುಷ್ಟಚಟವನ್ನ ತಡೆಯೋಕೆ ಅಸಾಧ್ಯನ? ಆ ಮದ್ಯಪಾನ ಯಾವುದ್ಯಾವುದೋ ಕಾರಣಕ್ಕಿಂತ ಬಂದಿರುತ್ತೆ. ಯಾವ ಸಂದರ್ಭದಲ್ಲೂ ಒಮ್ಮೆ ಮದ್ಯಕ್ಕೆ ಬಲಿಯಾದರೆ ಅದು ಆ ವ್ಯಕ್ತಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಅದು ಸುಲಭವಾಗಿ ಅವನಿಂದ ತ್ಯಜಿಸಲಿಕ್ಕೆ ಒಪ್ಪೋದಿಲ್ಲ ಅಥವಾ ಆ ವ್ಯಕ್ತಿ ಒಪ್ಪೋದಿಲ್ಲ. ಈ ಅಸಾಧ್ಯವಾದ ಕೆಲಸವನ್ನ ಸಾಧ್ಯ ಅಂತ ತೋರಿಸೋಕೆ ಒಬ್ಬ ಅಸಾಧಾರಣ ವ್ಯಕ್ತಿಯೇ ಬೇಕು. ಆ ವ್ಯಕ್ತಿಗೆ ಇದನ್ನ ಸಾಧಿಸಿಯೇ ತೀರ್ತೀನಿ ಅನ್ನೋ ಮನೋಬಲ ಇರಬೇಕು. ಅವರ ಈ ಗುರಿಗೆ ಬೆಂಬಲ ನೀಡುವ ಜನಬಲನೂ ಬೇಕು. ಹಾಗಿದ್ರೆ ಇಂಥದ್ದೊಂದು ಅಸಾಧ್ಯವಾದ ಗುರಿಯನ್ನ ಸಾಧಿಸೋಕೆ ಹೊರಟಂತಹ ಹೋರಾಟ ಹೇಗಿತ್ತು? ಇದರ ಬಗ್ಗೆ ಆರಂಭ ದಿನದಿಂದಲೂ ಇಲ್ಲಿಯವರೆಗೆ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವಂತಹ ಕೆ ವಸಂತ್ ಸಾಲಿಯನ್ ಅವರು ಹಾಗೂ ವಿವೇಕ್ ವಿ ಪಾಯ್ಸ್ ಅವರ ಮಾತುಗಳಲ್ಲಿ ಕೇಳೋಣ. ನಮ್ಮಲ್ಲಿ ಘರ್ಷಣೆ ಶುರುವಾಯಿತು. ಆ ಪೆಟ್ಟಿಗೆ ಈ ಪೆಟ್ಟು ಅಂತ ಜೋರಾಯಿತು. ಹೆಂಡತಿ, ನನ್ನ ತಮ್ಮನ ಹೆಂಡತಿ, ತಮ್ಮ, ಎಲ್ರಿಗೂ ಸ್ವಲ್ಪ ಭಯ ಆಯಿತು. ಸಮಾನ ಮನಸ್ಕರು ಸೇರಿಕೊಂಡು ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಇದನ್ನು ಪ್ರಾರಂಭ ಮಾಡಿ ಸುಮಾರು 81 ಗ್ರಾಮಗಳಲ್ಲಿ ಇದರ ವಿರುದ್ಧವಾಗಿ ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗುವಲ್ಲಿ ಜನಜಾಗೃತಿ ವೇದಿಕೆ 1992ರಿಂದ ಯಶಸ್ವಿಯಾಯಿತು. ಈ ಕುಡಿತ ಬೇಕು ಅಂತ ಪ್ರೊಸೆಷನ್ ಮಾಡ್ತಾಯಿದ್ರು. ಕುಡಿತದ ಬಗ್ಗೆ ಇವ್ರಿಗೆ ಯಾಕೆ ಬೇಕಿತ್ತು, ಎಲ್ಲ ಬಿಟ್ಟು ಇಂಥ ಕೆಲಸಕ್ಕೆ ಯಾಕೆ ಹೋದ್ರು ಇವರು, ಬೇರೆ ಇವರಿಗೆ ಕೆಲಸ ತುಂಬ ಇತ್ತಲ್ವಾ ಮಾಡುವಂಥದ್ದು ಅಂತ ಇತ್ತು. 1982ರ ಆಸುಪಾಸು ಇದೇ ಬೆಳ್ತಂಗಡಿ ತಾಲೂಕು. ಒಂದು ಕಡೆ ಕಿತ್ತು ತಿನ್ನೋ ಬಡತನ, ಅನಕ್ಷರತೆ, ನೈರ್ಮಲ್ಯದ ಕೊರತೆ, ಮೇಲ್ವರ್ಗದ ತುಳಿತ, ಹೀಗೆ ಹಲವಾರು ಸಾಮಾಜಿಕ ಪಿಡುಕುಗಳು ತಾಂಡವ ಆಡ್ತಿತ್ತು. ಹೇಗೋ ಸಮಾಜವನ್ನು ಬದಲಾಯಿಸಬೇಕು ಅಂದರೆ ಅದು ತಳಮಟ್ಟದಿಂದಲೇ ಆಗಬೇಕು. ಬದಲಾವಣೆಯ ಮೊದಲ ಹೆಜ್ಜೆ ನಾವಿರೋ ಸ್ಥಳದಿಂದಲೇ ಶುರುವಾಗಬೇಕು. ಅದು ಸಾಧ್ಯವಾಗಬೇಕಾದ್ರೆ ಒಂದು ದೊಡ್ಡ ಇಚ್ಛಾಶಕ್ತಿ ಬೇಕು. ಸುಮಾರು 40 ವರ್ಷಗಳ ಹಿಂದೆ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭ ಆಯಿತು. ಆಗ ಅದರಲ್ಲಿ ಬಹಳಷ್ಟು ಪುರುಷರು ಮಹಿಳೆಯರು ಸೇರಿಕೊಂಡ್ರು ಮತ್ತು ಅವರು ಸಾಲ ತಗೊಳ್ಳಿಕ್ಕೆ ಆರಂಭ ಮಾಡಿದರು. ಈ ಸಾಲ ತಗೊಂಡು ಅವರು ಸ್ವಲ್ಪ ಆರ್ಥಿಕವಾಗಿ ಸಶಕ್ತರಾದಾಗ ಈ ಹಣ ನಿಜವಾಗಿ
ಕುಡಿತ ಇತ್ಯಾದಿ ಚಟಗಳಿಗೆ ಹೋಗಲಿಕ್ಕೆ ಆರಂಭ ಆಯಿತು. ಕೆಲಸ ಮಾಡ್ತಾರೆ, ಕೆಲಸ ಮಾಡಲಿಕ್ಕೆ ಶಕ್ತಿ ಇದೆ, ಉತ್ಸಾಹ ಇದೆ, ಉಲ್ಲಾಸ ಇದೆ, ಜಾಗ ಇದೆ, ಎಲ್ಲ ಅವಕಾಶಗಳಿದ್ದರೂ ಕೂಡ ಅವರು ದುಡಿದ ಹಣ ಅವರ ಅಭಿವೃದ್ಧಿಗೆ ಸಾಲದೆ, ಅವರ ಮಕ್ಕಳ ಶಿಕ್ಷಣಕ್ಕೆ ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಹೋಗದೆ ಕುಡಿತಕ್ಕೆ ಹೋಗ್ತಾ ಇತ್ತು. ಇದನ್ನು ಮನಗೊಂಡು ಈ ಹಣ ವ್ಯರ್ಥವಾಗಿ ಹೋಗಬಾರ್ದು, ಅದು ಸದುದ್ದೇಶಕ್ಕಾಗಿ ಅವರ ಕುಟುಂಬಕ್ಕಾಗಿ ಮಕ್ಕಳಿಗಾಗಿ ವ್ಯಯ ಮಾಡಬೇಕು ಅಂತ ತಿಳಿದು ಅದಕ್ಕೆ ಜನಜಾಗೃತಿ ಕಾರ್ಯಕ್ರಮವನ್ನು ಆರಂಭಿಸಿದರು. ಹೀಗಾಗಿ ಅಲ್ಲೊಬ್ಬ ವ್ಯಕ್ತಿ ಈ ಸಮಾಜವನ್ನು ಸುಸ್ಥಿತಿಗೆ ತರುವ ಪಣ ತೊಟ್ಟರು. ಈ ಕುಟುಂಬಗಳ ಮಗನಾಗಿ, ಸಹೋದರನಾಗಿ ಅವರ ಏಳಿಗೆಗೆ ಶ್ರಮಿಸೋಕೆ ಮುಂದಾದರು. ಅವರಿಗೆ ತನ್ನ ಸುತ್ತಮುತ್ತಲಿನವರ ಬಗ್ಗೆ ಕಾಳಜಿ ಇತ್ತು, ಅವರ ಬದುಕಿನ ಬಗ್ಗೆ ಆಶಾವಾದವಿತ್ತು. ಹೀಗಾಗಿ ಬಡತನದ ಕತ್ತಲೆಯಲ್ಲಿ ಉಳಿದವರಿಗೆ ದಾರಿ ತೋರಿಸೋಕೆ ಒಂದು ದೀಪ ಹಿಡಿದು ಆ ವ್ಯಕ್ತಿ ಆಗಮಿಸಿದ್ರು. ಅಂದು ಅವರು ಹಚ್ಚಿದ ಒಂದು ದೀಪ ಇಂದು ಸಹಸ್ರಾರು ಜನರಿಗೆ ನಂದಾದೀಪವಾಗಿದೆ. ಆ ಬೆಳಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಬಹಳ ದಿಟ್ಟ ಹೆಜ್ಜೆ, ಬಹಳ ಯೋಚನೆ ಮಾಡಿ ಬಹಳ ಧೈರ್ಯದಲ್ಲಿ ತಗೊಂಡ ಹೆಜ್ಜೆ ಅಂತ ಅನ್ಸುತ್ತೆ. ಇಂತಹ ಸಾಮಾಜಿಕ ಪಿಡುಗುಗಳನ್ನು ಎದುರಿಸಲು ನಿಂತ ಯೋಧ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ. ಸಾವಿರದ 1982ರಲ್ಲಿ ಬಡತನದ ಬೇಗೆಯಲ್ಲಿ ಬಳಲುತ್ತಿದ್ದ ಜನರಿಗೆ ಸಹಾಯ ಹಸ್ತವನ್ನು ನೀಡಲು ಮತ್ತು ಅವರ ಬದುಕನ್ನು ಕಟ್ಟಿಕೊಡಲು ಪೂಜ್ಯರು ಮುಂದಾಗುತ್ತಾರೆ. ಆಗ ಅವರು ಕೃಷಿ ಭೂಮಿ ಇದ್ದವರಿಗೆ ಬೇಕಾದ ತೆಂಗು ಅಡಿಕೆ ಗಿಡಗಳನ್ನು ನೀಡಿದರು. ಹುಲ್ಲಿನ ಮನೆಗಳಿಗೆ ಹಂಚುಗಳನ್ನು ಹಾಕಿಕೊಟ್ಟರು. ಮನೆಯ ಸದಸ್ಯನಂತೆ ಜನರ ಜೊತೆಗೆ ನಿಂತು ಅವರ ಬದುಕನ್ನು ಕಟ್ಟಿಕೊಟ್ಟರು. 72ಅಲ್ಲಿ ನಮ್ಮದು ಮದುವೆ ಆಯಿತು. ತುಂಬ ಬೋರ್ ಆಗ್ತಾಯಿತ್ತು. ಇಲ್ಲಿ ಎಲ್ಲರೂ ಬ್ಯುಸಿ ಇರ್ತಿದ್ರು, ನನಗೇನು ಕೆಲಸ ಇರಲಿಲ್ಲ. 82ಅಲ್ಲಿ ಗ್ರಾಮಾಭಿವೃದ್ಧಿ ಬಂತು. ಅದು ನನ್ನ ಮನಸ್ಸಿಗೆ ಬಹಳ ಹತ್ತಿರದ ಒಂದು ಕಾರ್ಯಕ್ರಮ ಆಯಿತು. ಯಾಕೆಂದರೆ ಹಳ್ಳಿಯಲ್ಲಿದ್ದರಿಂದ ನನಗೆ ಮಹಿಳೆಯರ ಕಷ್ಟ, ಬಡತನ, ಅದರ ಪರಿಚಯ ಚೆನ್ನಾಗಿತ್ತು. ನನ್ನ ಬಾಲ್ಯದ ದಿನಗಳು ನೆನಪಿದೆ. ನಾನು ಕೂತ್ಕೊಂಡು ಶಾಲೆ ಪಾಠ ಮಾಡುವಾಗ, ಹೋಮ್ವರ್ಕ್ ಮಾಡುವಾಗ ನಮ್ಮ ತಂದೆಯವರು, ತಾಯಿ ಗ್ರಾಮೀಣಾಭಿವೃದ್ಧಿಯ ಪೇಪರ್ಸ್ ತಂದು ನನ್ನ ಮುಂದೆ ಕೂತ್ಕೊಂಡು ಕರೆಕ್ಷನ್ ಮಾಡ್ತಾ ಇರ್ತಿದ್ರು. ಬಾವಿ ರಿಪೇರಿಗೆ, ಮನೆ ಮಾಡಿ ರಿಪೇರಿಗೆ ಅವರು ದುಡ್ಡು ಕೇಳಿ ಅರ್ಜಿ ಹಾಕಿದಾಗ ಅದನ್ನು ಸ್ಯಾಂಕ್ಷನ್ ಮಾಡುವಂಥದ್ದು ಅವರು ಓದಿ ಅದನ್ನು ಮಾಡ್ತಾಯಿದ್ರು. ಅದನ್ನು ನನ್ನ ಮುಂದೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಈ ಸಹಕಾರದ ಫಲವಾಗಿ ದುಡಿಮೆಗೆ ದಾರಿಯಾಯಿತು. ಆದರೆ ನಿಜವಾದ ಪರೀಕ್ಷೆ ಎದುರಾಗಿದ್ದೇ ಇಲ್ಲಿ. 1982ರಲ್ಲಿ ಪೂಜ್ಯರು ಅನೇಕ ಕಾರ್ಯಕ್ರಮಗಳನ್ನ ಒಂದೊಂದಾಗಿ ಅದನ್ನು ಅನುಷ್ಠಾನ ಮಾಡುವಾಗ ಕ್ಷಿಪ್ರಗತಿಯ ಒಂದು ಸಾಮಾಜಿಕ ಅಭಿವೃದ್ಧಿಯನ್ನು ಕಂಡುಕೊಳ್ಳಲಾಯಿತು. ಆದರೆ ಅದೇ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬಹಳಷ್ಟು ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ ಆಗ್ತಾ ಇದ್ರೂ ಕೂಡ ಮತ್ತೊಂದು ಕಡೆ ಬಹಳ ದೊಡ್ಡ ಪ್ರಮಾಣದ ಸೋರಿಕೆ ಆಗ್ತಾ ಇರತಕ್ಕಂಥದ್ದನ್ನು ಪೂಜ್ಯ ಶ್ರೀ ಹೆಗ್ಗಡೆಯವರು ಗಮನಿಸಿದರು. ಆ ಸೋರಿಕೆಯ ಒಂದು ಪ್ರಮುಖ ಕಾರಣ ಏನಾಗಿತ್ತಂದರೆ ಜನರಲ್ಲಿ ಇರತಕ್ಕಂಥ ದುಶ್ಚಟಗಳು. ಒಂದು ಗುರಿ ತಲುಪಲು ನೂರಾರು ದಾರಿ ಇರುತ್ತೆ. ಒಂದು ದಾರಿಯಲ್ಲಿ ತೊಂದರೆ ಆದರೆ ಆ ದಾರಿಯನ್ನ ಬದಲಾಯಿಸಬೇಕೇ ವಿನಃ ಗುರಿಯನ್ನೆಲ್ಲ ಎಂದು ಗಾಢವಾಗಿ ನಂಬಿದ್ದ ಪೂಜಾರಿ ಮಾಡಿದ್ದು ಇದನ್ನೇ. ಆಗ ಹುಟ್ಟಿಕೊಂಡಿದ್ದೇ ಜನಜಾಗೃತಿ ವೇದಿಕೆ. ಮದ್ಯಪಾನ ಎಂಬುದೊಂದು ಸಾಮಾಜಿಕ ಸಮಸ್ಯೆ. ಇದೊಂದು ಕ್ಷೇತ್ರದ ಸಮಸ್ಯೆ ಅಲ್ಲ, ಇದೊಂದು ಜನರ ಸಮಸ್ಯೆ, ಜನರ ಮಧ್ಯೆ ಹುಟ್ಟಿಕೊಂಡ ಸಮಸ್ಯೆ. ಇದೊಂದು ಸಾಮಾಜಿಕ ಸಮಸ್ಯೆ. ಈ ಸಾಮಾಜಿಕ ಸಮಸ್ಯೆಗೆ ಒಂದು ಸಮಾಜದ ಜನರ ಮೂಲಕವೇ ಪರಿಹಾರ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದರು. ಪರಮಪೂಜ್ಯ ಕಾವಂದ್ರೆ ಅವರಿಗೆ ಹೇಗೆ ಇದು ಮಂಜುನಾಥ ಸ್ವಾಮಿ ಈ ಆಲೋಚನೆಯನ್ನು ಕೊಟ್ಟರು ಅಂತ ನಮಗೂ ಗೊತ್ತಾದು ತಡವಾಗಿ. ಅವರು ನಮ್ಮನ್ನೆಲ್ಲ ಕರೆದು ಅವರ ಬೀಡಿನಲ್ಲಿ, ಪೂಜ್ಯ ಕಾವಂದರ ಬೀಡಿನಲ್ಲಿ ಇದನ್ನು ಒಂದು ಮೀಟಿಂಗನ್ನು ಇಟ್ಟರು. ಆನಂತರ ಅಲ್ಲಲ್ಲಿ ನಾವು ಸಭೆ ಸೇರಿ ಒಂದು ಪ್ಲ್ಯಾನನ್ನು ಮಾಡಿದೆವು. ಪರಮ ಪೂಜ್ಯ ಕಾವಂದರು ಕೂಡ ನಮ್ಮ ಹಾಗೆ ಗ್ರಾಮಕ್ಕೆ ಹೋದರು.
1994ರಲ್ಲಿ ಜನಜಾಗೃತಿ ವೇದಿಕೆಯ ಮುಖಾಂತರ ಅದೇ ಮೊದಲ ಬಾರಿಗೆ ಬೆಳ್ತಂಗಡಿಯಲ್ಲಿ ಸಾರಾಯಿಯನ್ನ ಸರ್ಕಾರವೇ ನಿಷೇಧ ಮಾಡಿತ್ತು. ಇದು ಅಂದು ಪೂಜ್ಯರ ನೇತೃತ್ವದಲ್ಲಿ ನಡೆದ ದೊಡ್ಡ ಹೋರಾಟಕ್ಕೆ ಸಿಕ್ಕ ಜಯವಾಗಿತ್ತು. ನಮ್ಮ ಹೋರಾಟ ಎಷ್ಟರ ಮಟ್ಟಿಗೆ ಅದು ಮುಂದುವರಿಯಿತು ಅಂದರೆ ಹೇಳಿದರೆ, ಬೆಳ್ತಂಗಡಿ ತಾಲೂಕಿನ ಹಳ್ಳಿಗಳಲ್ಲಿ ಜನರು ಎಚ್ಚೆತ್ತುಕೊಂಡು ನಮಗೆ ಮದ್ಯದಂಗಡಿ ಬೇಡವೇ ಬೇಡ ಎನ್ನುವಂಥ ತೀರ್ಮಾನಕ್ಕೆ ಬಂದರು. ಜನರ ಕೂಗು ಆ ಕಾಲದಲ್ಲಿದ್ದಂತಹ JH ಪಟೇಲ್ ನೇತೃತ್ವದ ಸರ್ಕಾರಕ್ಕೂ ನಮ್ಮ ನಿಯೋಗ ಹೋಯಿತು. ಆ ನಿಯೋಗದ ಮೂಲಕ ಬೆಳ್ತಂಗಡಿ ತಾಲೂಕಿಗೆ ಪಾನ ನಿಷೇಧ ಆಗಬೇಕು ಎನ್ನುವಂತಹ ಬೇಡಿಕೆಯನ್ನು ಅವರ ಮುಂದಿಟ್ಟು, ಖಂಡಿತವಾಗಿಯೂ ಬೆಳ್ತಂಗಡಿ ತಾಲೂಕಿಗೆ ಪಾನ ನಿಷೇಧ ಮಾಡಲು ನಿಮಗೆ ಇಚ್ಛೆ ಇದ್ದರೆ ನಾನು ಮಾಡುವೆ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಬೆಳ್ತಂಗಡಿ ತಾಲೂಕು ಪಾನ ನಿಷೇಧ ಆಯಿತು. ಹೋರಾಟದಲ್ಲಿ ಪಾಲ್ಗೊಂಡವರ ಮುಖದಲ್ಲಿ ಒಂದು ದೊಡ್ಡ ಮಂದಹಾಸ. ಆದರೆ ಈ ಗೆಲುವಿನ ಸಂಭ್ರಮ ಹೆಚ್ಚು ದಿನ ಉಳಿಯಲಿಲ್ಲ. ಏಕೆಂದರೆ ಸಾರಾಯಿ ನಿಷೇಧ ಆದ ತಕ್ಷಣ ಅಲ್ಲಿ ಕಳ್ಳಬಟ್ಟಿಯ ಕಳ್ಳಾಟ ಶುರುವಾಗಿತ್ತು. ಬೆಳ್ತಂಗಡಿ ತಾಲೂಕಿನಲ್ಲಿ 81 ಕಡೆಗಳಲ್ಲಿ ಮದ್ಯದಂಗಡಿಗಳ ಮೂಲಕ ವ್ಯಾಪಾರ ಆಗ್ತಾ ಇತ್ತು. ಇದು ಮನೆ ಮನೆಯಲ್ಲಿ ಆಗಲಿಕ್ಕೆ ಶುರುವಾಯಿತು. ಯುವಕರು ಇದನ್ನು ತಮ್ಮ ಕೈ ಚೀಲಗಳಲ್ಲಿ ಮನೆಗಳಲ್ಲಿ ಮಾರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಗ್ಗಿಲ್ಲದೆ ಮದ್ಯಪಾನದ ಸೇವನೆ ಮಾಡುವವರ ಸಂಖ್ಯೆ ಜಾಸ್ತಿ ಆಯಿತು. ಇದೇ ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು 10ರಿಂದ 20 ಕಡೆಗಳಲ್ಲಿ ಕಳ್ಳಬೆಟ್ಟಿ ಮತ್ತು ಇಲ್ಲಿಸಿಟ್ ಲಿಕ್ಕರ್ ತಯಾರಿ ಮಾಡುವಂಥ ಘಟಕಗಳು ಸ್ಥಾಪನೆ ಆದವು. ಸುಮಾರು 1 ವರ್ಷದ ನಂತರ ನಾವು ಈ ಪಾನ ನಿಷೇಧದ ಪರಿಣಾಮ ಏನಾಗಿದೆ ಅಂತೇಳಿ ತಿಳಿದುಕೊಂಡಾಗ ಅಲ್ಲಿ ಆದ ಪರಿಣಾಮ ಶೂನ್ಯ. ಇದೇ ಸಂದರ್ಭದಲ್ಲಿ ಬಹಿರಂಗ ಶುದ್ಧಿಗಿಂತ ಅಂತರಂಗ ಶುದ್ಧಿಯೇ ಮೇಲು ಎಂದು ಮನಗಂಡ ಪೂಜ್ಯರು ಸ್ಥಾಪಿಸಿದ್ದೇ ಮದ್ಯವರ್ಜನ ಶಿಬಿರ. ಕುಡಿಯುವವರಿಗೆ ಮದ್ಯ ಸಿಗದೇ ಇರೋ ಹಾಗೆ ಮಾಡುವುದು ಪರಿಹಾರ ಅಲ್ಲ, ಬದಲಿಗೆ ಅವನು ಕುಡಿಯದೇ ಇರೋ ಹಾಗೆ ಅವನ ಮನಪರಿವರ್ತನೆ ಮಾಡುವುದು ಇದಿಷ್ಟೇ ಇದಕ್ಕೆ ಸೂಕ್ತ ಪರಿಹಾರವಾಗಿತ್ತು. ಇದು ವ್ಯಸನದ ವಿರುದ್ಧ ಹೊಸ ಹೋರಾಟದ ರಣಕಹಳಿಯಾಗಿತ್ತು. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕಂಡುಕೊಂಡಂತಹ ನಿಜವಾದ ಮದ್ಯಪಾನ ಸಮಸ್ಯೆಗೆ ಪರಿಹಾರವೇ ಅದು ಮದ್ಯವರ್ಜನ ಶಿಬಿರ. ಹೆಣ್ಮಕ್ಳು ಒಂದು ಕಣ್ಣೀರು ಹಾಕ್ತಿದ್ದಾರೆ, ನೀವು ಬಹಳ ಒಳ್ಳೆಯವರು ಸ್ವಾಮಿ, ನಮ್ಮ ಗಂಡ ನಮ್ಮ ಮಗ ಬಹಳ ಒಳ್ಳೆಯವರು, ಆದರೆ ಈ ಥರ ಅಭ್ಯಾಸದಿಂದ ಕೆಟ್ಟಿದ್ದಾರೆ ಅಂತ ಹೇಳಿದ. ಅವರಿಗೆ ಸಾಂತ್ವನ ಹೇಳುವ ಜೊತೆಗೆ ಶಾಶ್ವತವಾಗಿ ಪರಿಹಾರ ಬೇಕು ಅಂತೇಳಿ ಇದನ್ನು ಪ್ರಾರಂಭಿಸಿದೆ. ನಮಗೆ ಆವಾಗ ಇದೊಂದು ಬಹಳ ವಿಶೇಷ ಕಾರ್ಯಕ್ರಮ ಅಂತ ಅನಿಸ್ತಾ ಇತ್ತು. ಕುಡಿಯೋರನ್ನು ನೋಡಿದರೆ ನಿಜವಾಗ್ಲೂ ಇವರ ಮನವೊಲಿಸಿ ಈ ಕುಡಿತ ಬಿಡಿಸುವಂಥದ್ದು ಕಾರ್ಯಕ್ರಮ ಆಗುವಂಥದ್ದು ನಿಜಾನ ಅಂತ ಅನಿಸ್ತಾ ಇತ್ತು. ಮೊದಲ ದಿನ ಶಿಬಿರಕ್ಕೆ ಬಂದ ಶಿಬಿರಾರ್ಥಿಗಳನ್ನ ಅಡ್ಮಿಷನ್ ಮಾಡಿಕೊಂಡು ಅವರ ಆರೋಗ್ಯದ ತಪಾಸಣೆಯನ್ನ ಮಾಡಲಾಗುತ್ತದೆ. ಇವರ ಬದಲಾವಣೆಯ ಮೊದಲ ಹೆಜ್ಜೆ ಇಲ್ಲಿಂದ ಶುರುವಾಗಲಿದೆ. ಹೀಗೆ ಯಾರೋ ಒಬ್ಬ ಕುಡಿತದ ಚಟಕ್ಕೆ ದಾಸನಾಗಿರೋರನ್ನ ಕರೆದುಕೊಂಡು ಬಂದು ಅವನನ್ನ ಬದಲಾಯಿಸೋದು ಅಷ್ಟು ಸುಲಭನಾ? ಈ ಸಂದರ್ಭದಲ್ಲಿ ಇಲ್ಲಿನ ಸಿಬ್ಬಂದಿಗಳ ಮೇಲೆ ಆಗುವ ಪರಿಣಾಮಗಳೇನು? ಜೊತೆಗೆ ಒಬ್ಬ ವ್ಯಸನಿಯ ಮನಸ್ಥಿತಿ ಹೇಗಿರುತ್ತೆ? ಟೆನ್ಷನ್ ಮಾಡಬೇಡಿ, ಬೇಡ ಬೇಡ ಇಲ್ಲಿ ಬನ್ನಿ ಸರ್, ಹೇಳ್ತೀನಿ. ಸರಿ ಆಯಿತು, ಬೇಡ ಅಂತ ಹೇಳಿದ್ರಲ್ಲ. ಈಗ ಒಂದು ನಿಮಿಷ,
ಅಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗಲಿ, ಆಯ್ತಾ ಕಳಿಸ್ತೇನೆ ನಾನು ಒಳಗೆ, ಆಯಿತಾ ಹೊರಗೆ ಕಳಿಸ್ತೇನೆ. ಮದ್ಯಪಾನ ಬಿಡಿಸ್ಲಿಕ್ಕೆ ನನ್ನನ್ನು ಮೋಸ ಮಾಡಿ ಇಲ್ಲಿ ತಂದು ಬಿಟ್ಟಿದ್ದಾರೆ ಅಂತ ಹೇಳಿ. ಆಗ ಬಹಳ ಕ್ರೋಧದಲ್ಲಿ ಆ ವ್ಯಕ್ತಿ ಇರ್ತಾನೆ, ಬಹಳ ಕುಪಿತನಾಗಿರ್ತಾನೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಶಿಬಿರದ ಅಧಿಕಾರಿಗಳಿಗೆ ಹಲ್ಲೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಆದರೆ ನಮ್ಮ ಎಲ್ಲ ಶಿಬಿರಾಧಿಕಾರಿಗಳು ಅವ್ರನ್ನ ಮಕ್ಕಳಾಗಿ ನೋಡ್ತಾರೆ. 100 ಜನ ಬಂದರೆ 100 ರೀತಿಯಲ್ಲಿ ಯೋಚಿಸ್ತಾರೆ. ಕೆಲವರು ಹೊಡಿಲಿಕ್ಕೆ ಬರ್ತಾರೆ, ಕೆಲವರು ನಮ್ಮನ್ನು ಹೊಡೆದದ್ದೂ ಇದೆ, ಕೆಲವರು ಬೈದದ್ದೂ ಇದೆ, ಅವಾಚ್ಯವಾಗಿ ಬೈತಾರೆ, ಓಡಿ ಹೋಗುವ ಪ್ರಯತ್ನ ಮಾಡ್ತಾರೆ, ಅವರನ್ನು ತರಬೇಕಾಗ್ತದೆ. ಇನ್ನು ಕೆಲವರು ಊಟದ ತಟ್ಟೆಯನ್ನು ಚೆಲ್ತಾರೆ, ಉರಿಸಿದ ದೀಪವನ್ನು ಬಿಸಾಡ್ತಾರೆ. ಮಡದಿ ಮಕ್ಕಳು ಬಂದಾಗ ಅವರಿಗೆ ಹೊಡೆದು ಬಡಿದು ಹಿಂಸೆ ಕೊಡ್ತಾರೆ. ಫೋನಿನ ಮೂಲಕ ಮನೆಗೆ ಥ್ರೆಟ್ ಮಾಡ್ತಾರೆ. ಯಾಕಂದರೆ ಆ ಕುಡಿತ ಎಷ್ಟು ಸ್ಟ್ರಾಂಗ್ ಇದೆ ಅವರ ಕ್ರೇವಿಂಗ್ಸ್ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಎಲ್ಲ ಶಿಬಿರಾರ್ಥಿಗಳು ಗಮನವಿಟ್ಟು ಕೇಳಿ. ಊಟ ಮಾಡಿ ಈಗಾಗಲೇ ಅರ್ಧ ಗಂಟೆ ಕಳೆದು ಹೋಗಿದೆ. ಆದಷ್ಟು ಬೇಗ ಮಲಗಬೇಕು. ಅವನಿಲ್ಲಿ ಬಂದಾಗ ಅವನಿಗೆ ಕುಡಿತ ಸಿಗುವುದಿಲ್ಲ. 1-2 ದಿನ ಅಂದರೆ 72 ಗಂಟೆ ಅವನನ್ನು ಹತೋಟಿಯಲ್ಲಿಡುವುದೇ ನಮಗೆ ಒಂದು ದೊಡ್ಡ ಸವಾಲಾಗಿರುತ್ತೆ. ದಿನ ಕಳೆದಂತೆ ಕಳೆಗೊಂದಿರುವ ಬದುಕಿನಲ್ಲಿ ಹೊಸದೊಂದು ಆಶಾವಾದದ ಬೆಳಕು ಮೂಡಲು ಶುರುವಾಗುತ್ತದೆ. ಬೆಳಗಿನ ಜಾವ 5 ಗಂಟೆಯಿಂದ ಶುರುವಾಗುವ ಶಿಬಿರಾರ್ಥಿಗಳ ದಿನಚರಿ ದಿನವಿಡೀ ಮದ್ಯದ ವಿರುದ್ಧದ ಹೋರಾಟವಾಗಿರುತ್ತದೆ. ಯೋಗ ಮತ್ತು ನೈತಿಕ ಶಿಕ್ಷಣವನ್ನು ನಾವು ಶಿಬಿರದಲ್ಲಿ ಕೊಡ್ತೇವೆ. ಆ ಯೋಗದ ಮೂಲಕ ಅವರಿಗೆ ಮಾನಸಿಕ ಮತ್ತು ದೈಹಿಕ ಸ್ಥಿಮಿತತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿದಿನ ನಾವು ಯೋಗವನ್ನು ಮಾಡ್ತೇವೆ. ಯೋಗದ ಮೂಲಕ ಅವರ ದೈಹಿಕ ಮಾನಸಿಕ ಸ್ಥಿರತೆಗೆ ಅದು ಅನುಕೂಲ ಆಗ್ತದೆ. ಅದು ಸುಮಾರು 8 ಗಂಟೆ ಆಗುವಾಗ ಬೆಳಗ್ಗೆ ಒಂದು ಅವರಿಗೆ ಕಷಾಯ ಎಲ್ಲ ಕೊಡ್ತೇವೆ, ಶುಂಠಿ ಬೆಲ್ಲದ ಕಷಾಯ ಕೊಡ್ತೇವೆ. ಆ ನಂತರದಲ್ಲಿ ಅವರು ಸ್ಥಳೀಯ ವಾತಾವರಣವನ್ನು ಸ್ವಚ್ಛ ಮಾಡ್ತಾರೆ. ಆ ನಂತರದಲ್ಲಿ ಅವರಿಗೆ ಬ್ರೇಕ್ಫಾಸ್ಟ್ ಕೊಡ್ತೇವೆ. ಸಂಪನ್ಮೂಲ ವ್ಯಕ್ತಿಗಳ ಮಾಹಿತಿ ಬರ್ತದೆ. ಕ್ಲಾಸ್ಗಳು, ಥೆರಪ್ಯೂಟಿಕ್ ಕ್ಲಾಸ್ಗಳನ್ನು ಮಾಡ್ತೇವೆ, ಗ್ರೂಪ್ ಆಕ್ಟಿವಿಟಿಗಳನ್ನು ಮಾಡ್ತೇವೆ. ಇದು ವ್ಯಕ್ತಿಗೆ ಕಾಯಿಲೆ ಬರುತ್ತೆ, ವ್ಯಕ್ತಿಯ ಮನೆಯವರಿಗೂ ಕೂಡ ಅದರಿಂದ ಸಮಸ್ಯೆ ಆಗುತ್ತೆ. ಕೆಲವೊಮ್ಮೆ ಮನೆಯವರ ಸಮಸ್ಯೆಯಿಂದ ವ್ಯಕ್ತಿ ಕುಡಿತಾನೆ. ಸೊ ಇಂಥ ಸಂದರ್ಭದಲ್ಲಿ ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ, ಇದು ಬಹಳ ಮುಖ್ಯ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕ್ಯಾಂಪ್ಗಳಲ್ಲಿ ಇಟ್ ಬಿಕಮ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಗ್ರೂಪ್ ಥೆರಪಿಗಳನ್ನು ಮಾಡ್ತೇವೆ, ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡ್ತೇವೆ, ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತೇವೆ, ಆಟೋಟ ಸ್ಪರ್ಧೆಗಳನ್ನು ಮಾಡ್ತೇವೆ. ಒಂದು 4 ದಿವಸ ಆಗುವಾಗ ಇಲ್ಲಿ ವೈಲೆಂಟ್ ಆದವರು ಮೂತಾಗಿ ಮಾತಾಡುವುದನ್ನು ಕಲಿತಾರೆ. ನಮ್ಮದು ತಪ್ಪಾಯಿತು ಅಂತ ಹೇಳಲಿಕ್ಕೆ ಬರ್ತಾರೆ. ಐ ಆಮ್ ಕಮಿಂಗ್ ಫ್ರಮ್ ಇನ್ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ಕರೂರು ಗ್ರಾಮದನು. ಹೆಚ್ಚಿಗೆ ನಾನು ನೀರು ಕುಡಿಯೋದಕ್ಕಿಂತ ಹೆಚ್ಚಾಗಿ ನಾನು ಸೆರೆ ಕುಡಿದಾನೆ ಅಂತಾನೆ ಹೇಳ್ಬೋದು. ನನ್ನ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾನು ನನ್ನ ತಂದೆ ಇದೇ ಥರ ಹಿಂಗೆ ಕುಂತು ಕುಡಿತಾ ಇದ್ವಿ. ಎಷ್ಟು ಮನೆ ಕಟ್ಟಬೇಕು, ಮನೆ ಮಾಡಿದೆ, ದುಡ್ಡು ಮಾಡಬೇಕು, ದುಡ್ಡು ಮಾಡಿದೆ, ಗಾಡಿ ಮಾಡಬೇಕು, ಗಾಡಿ ಮಾಡಿದೆ. ಅದೇ ಏನು ಮಾಡಿದಲ್ಲ, ಅದು 3 ಮಂತ್ಸಲ್ಲಿ 1 ರೂಪಾಯಿ ನನ್ನ ಹತ್ರ ಇಲ್ಲ. ನನ್ನ ಹೆಂಡತಿ ಹತ್ರ ಹೋಗಿ, ಅಮ್ಮ ಒಂದೇ ಒಂದು ಕೇಳ್ತೀನಿ ಕೊಡ್ತೀಯಾ ಅಂತ ಕೇಳಿದೆ. ಅವಳು ಒಂದೇ ಮಾತು, ನಿನ್ಗಿಂತ ಏನೂ ಹೆಚ್ಚಿಲ್ಲ, ತಗೊಂಡೋಗು ಅಂತ ಹೇಳಿದ್ರು. ನೋಡಿ, ಫ್ರೆಂಡ್ಸ್ ಯಾರು, ರಿಲೇಷನ್ ಯಾರು, ಸೆರೆ ಕುಡಿದ್ರಂದ್ರೆ ಯಾರು ಬರಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತು. ಒಬ್ಬಂಟಿ ಆಗ್ಬಿಟ್ಟೆ. ಆಕ್ಚುಲಿ ನಾನು ಇಲ್ಲಿ ಬಂದ ತಕ್ಷಣನೇ ವೆಲ್ಕಮ್ ಮಾಡ್ಕೊಂಡ್ರು. ಒಳಗೆ ಬಂದ್ಮೇಲೆ ಹೊರಗೆ ಹೋಗಕ್ಕೆ ಬಿಡ್ಲಿಲ್ಲ. ಏನಪ್ಪ ಜೈಲ್ಗೆ ಹಾಕ್ಬಿಟ್ರು ಅನ್ಸೋದು. ಆದರೂ ಒಂದಿನ ಬೇಜಾರಾಯ್ತು ಅಷ್ಟೇ. ಆಮೇಲೆ ಡೈಲಿ ಅವರೇ ಬೆಳಗ್ಗೆ ಎಬ್ಬಿಸ್ತಾರೆ, ಟೈಮ್ ಟು ಟೈಮ್ ಪಾಠ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ವ್ಯವಸ್ಥೆ, ಮುಗಿದ ತಕ್ಷಣ ಕಷಾಯ, ಆಮೇಲೆ ಕಡೆ ಟಿಫನ್ನು, ಆಮೇಲೆ ಕಡೆ ಮತ್ತೆ ಟೀ ಬ್ರೇಕ್ ಇರುತ್ತೆ, ಆಮೇಲೆ ಕಡೆ ಊಟ, ಆಮೇಲೆ ಕಡೆ ಸಂಜೆ ಮತ್ತೆ ಟೀ ಬ್ರೇಕ್ ಇರುತ್ತೆ, ರೆಸ್ಟ್ ಇರುತ್ತೆ. ಇಲ್ಲಿ ಸಿಬ್ಬಂದಿ ವರ್ಗ ಏನಿದೆ ಅಲ್ಲ, ಮನೆಯವರಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ.
ಈ 8 ದಿನಗಳ ಶಿಬಿರದಲ್ಲಿ ವ್ಯಸನಿಗಳಿಗೆ ಮುಖ್ಯ ಭಾಗವಾಗಿರೋದು ಭಜನಾ ಕಾರ್ಯಕ್ರಮ. ವೈನ್ ಬಿಡಬೇಕು ಅಂದ್ರೆ ಡಿವೈನ್ ಅನ್ನ ಹಿಡಿದುಕೊಳ್ಳಬೇಕು ಅಂತ ಅಂತಾರೆ. ದುಶ್ಚಟವೆಂಬ ದುಷ್ಟ ಮಾರ್ಗ ಬಿಡಬೇಕು ಅಂದ್ರೆ ಶಾಂತಿ, ನೆಮ್ಮದಿ ಸಿಗುವ ದೈವ ಮಾರ್ಗ ಹಿಡಿಬೇಕು ಅಂತ ಪೂಜಾರಿ ಹೇಳಿದ್ದಾರೆ. ಮಧ್ಯವರ್ಜನ ಶಿಬಿರಗಳ ಯಶಸ್ಸಿರುವಂಥದ್ದು ವೈಯಕ್ತಿಕವಾಗಿ ಅವರಿಗೆ ಮನದಟ್ಟಾದಾಗ ನಾವು ಖಂಡಿತ ಇದು ನಮಗೆ ಒಳ್ಳೆಯದಲ್ಲ, ಇದರಿಂದ ನನ್ನ ವ್ಯಕ್ತಿತ್ವ ನಾಶ ಆಗುತ್ತೆ ಅಂತ ಅವನು ವೈಯಕ್ತಿಕವಾಗಿ ತಿಳ್ಕೊಂಡಾಗ ಇದರಿಂದ ಪ್ರಯೋಜನ ಆಗುತ್ತೆ. ಕ್ಯಾಂಪ್ನ ಕೊನೆ ದಿನ ತಮ್ಮ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಪರಿವರ್ತನೆಯಾಗಿ ತಮ್ಮ ಮನೆಯವರೊಟ್ಟಿಗೆ ಮತ್ತೆ ಬೆರೆಯುವ ಮನಸ್ಸು ಒಂದು ಕಡೆಯಾದರೆ, ತಮ್ಮ ಗಂಡನನ್ನು, ಮಗನನ್ನು ಅಥವಾ ತಂದೆಯನ್ನು ಹೊಸದೊಂದು ದೃಷ್ಟಿಕೋನದಲ್ಲಿ ನೋಡಿ ಅಪ್ಪಿಕೊಳ್ಳುವ ಆಸೆ ಇನ್ನೊಂದೆಡೆ. ಅಂದು ನಡೆಯುವ ಸ್ವಾಸ್ಥ್ಯ ಸಮ್ಮಿಲನಕ್ಕೆ ಅಂದು ನಡೆಯುವ ಸಂಭ್ರಮವೇ ಸಾಕ್ಷಿ. ಎಷ್ಟೋ ವರ್ಷದ ಕತ್ಲೆ ಆದರೂ ಒಂದು ಸಣ್ಣ ದೀಪ ಹಚ್ಚಿದರೆ ಬೆಳಕಾಗ್ತದೆ. ಹಾಗೆ ಎಷ್ಟೋ ಅಜ್ಞಾನ ಇರ್ಬೋದು, ಎಷ್ಟೋ ವರ್ಷದ ನೋವಿರ್ಬೋದು, ಎಷ್ಟೋ ವರ್ಷಗಳಿಂದ ಬಂದಂಥ ದುರಭ್ಯಾಸಗಳಿರ್ಬೋದು, ಜನಜಾಗೃತಿ ಅನ್ನುವಂಥ ಒಂದು ದೀಪ ಹಚ್ಚಿ ಅದನ್ನು ಎಲ್ಲವನ್ನು ಬೆಳಕು ಮಾಡುವಂಥ ಈ ದೊಡ್ಡ ಕಾರ್ಯಕ್ರಮದ ಬಗ್ಗೆ ನಮಗೆಲ್ಲರಿಗೂ ಭಾಳ ಹೆಮ್ಮೆ ಇದೆ. ಎಂಟು ದಿನಗಳ ಶಿಬಿರದಿಂದ ಆಚೆ ಬಂದ ವ್ಯಕ್ತಿ ಪೂರ್ಣ ಪ್ರಮಾಣದಲ್ಲಿ ವ್ಯಸನ ಮುಕ್ತರಾಗ್ತಾರಾ? ಯಾಕಂದ್ರೆ ನಿಜವಾದ ಚಾಲೆಂಜ್ ಶುರುವಾಗೋದೇ ಇಲ್ಲಿ. ಮತ್ತೆ ಅದೇ ಕುಟುಂಬ, ಅದೇ ಸ್ನೇಹಿತರು, ಅದೇ ವಾತಾವರಣ, ಇದೆಲ್ಲ ಆ ವ್ಯಕ್ತಿಯನ್ನ ಮತ್ತೆ ಮದ್ಯಪಾನ ಮಾಡುವಂತೆ ಪ್ರೇರೇಪಣೆ ಮಾಡೋದಿಲ್ವಾ? ಜೊತೆಗೆ 8 ದಿನದ ಶಿಬಿರದ ನಂತರ ಮದ್ಯವರ್ಜನ ಸಿಬ್ಬಂದಿ ಇವರನ್ನ ತಮ್ಮ ಪಾಡಿಗೆ ತಾವು ಇರಲು ಬಿಟ್ಬಿಡ್ತಾರ? ಹಾಗಿದ್ರೆ ಮುಂದೆ ಏನಾಗುತ್ತೆ? ಪ್ರತಿದಿನ ಸಂಜೆ 7 ಗಂಟೆಗೆ ನಮ್ಮಲ್ಲಿ ಫ್ರೀ ಕಾನ್ಫರೆನ್ಸ್ ಕಾಲ್ ಸಭೆಗಳು ನಮ್ಮ ಮೊಬೈಲ್ಗಳಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದ ಬಹುತೇಕ ವ್ಯಸನಿಗಳು ಆ ಫ್ರೀ ಕಾನ್ಫರೆನ್ಸ್ ಕಾಲ್ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ನಾವು ಕರೆ ಕೊಡ್ತೇವೆ. ಈ ಕುಡಿತ ಬಿಟ್ಟು ನಾನು ಏನಾದೆ, ಮುಂದಕ್ಕೆ ನಾನು ಹೇಗೆ ಬದಲಾದೆ, ಇನ್ನು ಮುಂದಕ್ಕೆ ನಾನು ಏನು ಮಾಡಬೇಕು ಎನ್ನುವಂಥ ಅನುಭವಗಳ ಒಂದು ಕಾನ್ಫರೆನ್ಸ್ ಕಾಲ್ ಸಭೆಗಳು ನವಜೀವನ ಸಮಿತಿ ಸದಸ್ಯರೇ, ಅಂದರೆ ಕುಡಿತ ಬಿಟ್ಟವರನ್ನು ನಾವು ನವಜೀವನ ಸಮಿತಿ ಸದಸ್ಯರು ಅಂತ ಹೇಳ್ತೇವೆ. ಅವರೇ ಅದನ್ನು ನಡೆಸಿಕೊಂಡು ಹೋಗ್ತಾರೆ. ನಿನ್ನ ಆರೋಗ್ಯ ಹೇಗಿದೆ, ಶಿಬಿರಕ್ಕೆ ಬಿಟ್ಟ ನಂತರ ಚೆನ್ನಾಗಿದೆಯಾ, ಈ ರೀತಿ 6 ತಿಂಗಳು ಅವನನ್ನು ಸ್ಟ್ರಾಂಗ್ ಫಾಲೋಅಪ್ ಮಾಡ್ತೇವೆ. ಹೀಗೆ ಫಾಲೋಅಪ್ ಮಾಡುವಂತಹ ಸೇವಾನಿರತರಿಗೆ ನಾವು ಗೌರವ ಭತ್ಯೆಯನ್ನು ಕೊಡ್ತೇವೆ. ಇವರು ಶಿಬಿರಕ್ಕೆ ಕರೆತರುವ ದೇವದೂತರಂತವರು, ನವಜೀವನ ಸಮಿತಿ ಸದಸ್ಯರು. ಮದ್ಯವರ್ಜನ ಶಿಬಿರಗಳಲ್ಲಿ ಚಿಕಿತ್ಸೆ ಪಡೆದು ಬಿಟ್ಟವರು ಪುನಃ ಕುಡಿಯದಂತೆ ನೋಡಿಕೊಳ್ಳುವಲ್ಲಿ ಈ ಸಮಿತಿಗಳ ಪಾತ್ರ ಬಹಳ ಮಹತ್ವವಾದದ್ದು. ನಾನು ಪಾನಮುಕ್ತನಾದ ಮೇಲೆ ನನ್ನ ಜೀವನದಲ್ಲಿ ನಾನು ಅನುಭವಿಸಿರೋ ಕಷ್ಟನ ಅವರು ಅನುಭವಿಸ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಸುಮಾರು 60ರಿಂದ 70 ಜನನ ನನ್ನ ಒಂದು ಸ್ನೇಹಿತರನ್ನ, ಸಂಬಂಧಿಕರನ್ನ ಇದೇ ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಪಾನಮುಕ್ತರನ್ನಾಗಿ ಮಾಡಿದ್ದಾರೆ ಸರ್. WHO ಪ್ರಕಾರ ಪ್ರಪಂಚದ ಬೇರೆಲ್ಲ ಡಿಅಡಿಕ್ಷನ್ ಕ್ಯಾಂಪ್ಗಳ ಸಕ್ಸಸ್ ರೇಟ್ 30%. ಆದರೆ ಧರ್ಮಸ್ಥಳದ ಮಧ್ಯವರ್ಜನ ಶಿಬಿರದ ಸಕ್ಸಸ್ ರೇಟ್ 70ರಿಂದ 80%. ನಮ್ಮಲ್ಲಿ 80% ಇರಲಿಕ್ಕೆ ಕಾರಣ ಏನು ಅಂತಂದರೆ, ಅನೇಕ ಕಡೆ ನಾವು ಈ ಸಂಘಟನೆಗಳನ್ನು ಮಾಡಿ
ಮಧ್ಯವರ್ಜನ ಶಿಬಿರಗಳ ಮಾಡಿರೋದಕ್ಕೆ ನವಜೀವನ ಸಮಿತಿಯಿಂದ ಒಂದು ಸಮಿತಿಯನ್ನು ಮಾಡ್ತೇವೆ. ಈ ಸಮಿತಿಯಲ್ಲಿ ನವಜೀವನದವರು ಅಂದರೆ ಈ ಮಧ್ಯವರ್ಜನ ಮಾಡಿದವರನ್ನು ಪ್ರತ್ಯೇಕವಾಗಿ ಪ್ರತಿ ವಾರವೂ ಕೂಡ ಅವರು ಭೇಟಿಯಾಗಬೇಕು. ಒಬ್ಬರಿಗೊಬ್ಬರು ತಮ್ಮ ವ್ಯಸನಗಳ ಬಗ್ಗೆ ಮಾತಾಡಿಕೊಳ್ಳಬೇಕು, ಜಾಗೃತಿಯನ್ನು ಮೂಡಿಸಿಕೊಳ್ಬೇಕು ಅನ್ನೋ ಮಾತಿರೋದ್ರಿಂದ, ಪ್ರಯತ್ನ ಇರೋದ್ರಿಂದ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರಿಗೆ ನಮಗೆ ಸೇವೆ ಮಾಡೋದರಿಂದ ಇದು ಒಳ್ಳೆ ನಮಗೆ ಯಶಸ್ಸು ಸಿಕ್ಕಿದೆ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯು ಕರ್ನಾಟಕ ಹಾಗೂ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. 1 ರಾಜ್ಯ ವೇದಿಕೆ, 37 ಜಿಲ್ಲಾ ವೇದಿಕೆ, 16 ತಾಲೂಕು ವೇದಿಕೆ, 112 ವಲಯ ವೇದಿಕೆಗಳು, 79 ಗ್ರಾಮ ಸಮಿತಿಗಳು ಅಸ್ತಿತ್ವದಲ್ಲಿರುತ್ತದೆ. 7,000ಕ್ಕೂ ಮಿಕ್ಕಿದ ಸಕ್ರಿಯ ಕಾರ್ಯಕರ್ತರು, 1,346 ಪದಾಧಿಕಾರಿಗಳ ಮುಖಾಂತರ ಈ ಜನಜಾಗೃತಿ ಸಂಘಟನೆಯು ಕಾರ್ಯನಿರ್ವಹಿಸುತ್ತದೆ. ಅವನು ಯಾವ ಏರಿಯಾದಿಂದ ಬಂದಿದ್ದಾನೆ ಅಂತೇಳಿ ತಿಳಿದುಕೊಂಡು ಆ ಏರಿಯಾದ ಯೋಜನೆಯ ಕಾರ್ಯಕರ್ತರನ್ನು ಕರೆಸಿ, ಅಲ್ಲಿಯ ಸೇವಾ ಪ್ರತಿನಿಧಿಗಳನ್ನು ಕರೆಸಿ ಅವರ ಪರಿಚಯ ಮಾಡಿ ಅವರದ್ದು ನಿರಂತರ 6 ತಿಂಗಳು ಹೌ ಆರ್ ಯು ಮೀಟಿಂಗ್ ನಡೀತದೆ. 6 ತಿಂಗಳು ಅವನು ಕಂಟ್ರೋಲ್ ಮಾಡಿದರೆ ಮತ್ತೆ ಯಾವತ್ತೂ ಕುಡಿಯಲ್ಲ. ಪ್ರತಿ ವರ್ಷ ನಾವು ಏಪ್ರಿಲ್ನಲ್ಲಿ ಕ್ರಿಯಾ ಯೋಜನೆ ಅಂತ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಹಾಕ್ಕೊಳ್ತೇವೆ. ಅಂದರೆ ಮುಂದಿನ 1 ವರ್ಷಗಳಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದು ಅಂತೇಳಿ. ಅದೇ ಸಂದರ್ಭದಲ್ಲಿ ನಮ್ಮ ಜನಜಾಗೃತಿ ವೇದಿಕೆಯಿಂದ ಮುಂದಿನ 1 ವರ್ಷದಲ್ಲಿ ಎಷ್ಟು ಶಿಬಿರಗಳನ್ನು ಮಾಡಬಹುದು, ರಾಜ್ಯಾದ್ಯಂತ ಯಾವ್ಯಾವ ತಾಲೂಕುಗಳಲ್ಲಿ ಶಿಬಿರಗಳನ್ನು ಮಾಡಬಹುದು ಅನ್ನೋದನ್ನು ಆಂತರಿಕವಾಗಿ ಚರ್ಚಿಸಿ ನಾವು 1 ವರ್ಷಕ್ಕೆ ಬೇಕಾಗುವಂಥ ಕಾರ್ಯಕ್ರಮ ಹಾಕ್ಕೊಳ್ತೇವೆ. 1,30,000ಕ್ಕೂ ಹೆಚ್ಚು ಮಂದಿ ಮಧ್ಯವರ್ಜನ ಶಿಬಿರಗಳ ಮೂಲಕ ಹಾಗೂ ಸ್ವಪ್ರೇರಣೆಯಿಂದ ಪಾನಮುಕ್ತರಾಗಿರುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 2,000ಕ್ಕೂ ಹೆಚ್ಚು ಮಧ್ಯವರ್ಜನ ಶಿಬಿರಗಳನ್ನು ಸಂಘಟಿಸಲಾಗಿದೆ. ನಿಮಗೆ ಇಲ್ಲೊಂದು ವಿಶೇಷವನ್ನ ಹೇಳಲೇಬೇಕು. ಕಳೆದ 25 ವರ್ಷಗಳಿಂದ ಲಕ್ಷಾಂತರ ವ್ಯಸನಿಗಳು ವ್ಯಸನಮುಕ್ತರಾಗಲು ಶಿಬಿರದ ಪಾಲು ಎಷ್ಟಿದೆಯೋ ಹಾಗೆ ಇದರಲ್ಲಿ ಸದಸ್ಯರ ಸ್ವಯಂ ಸೇವಕರ ಪಾಲು ಕೂಡ ದೊಡ್ಡದಿದೆ. ಯಾಕಂದ್ರೆ ವ್ಯಸನಿಗಳನ್ನ ಈ ಶಿಬಿರಕ್ಕೆ ಕರೆತರುವ ಕೆಲಸವನ್ನ ಇಲ್ಲಿರುವ ಸ್ವಯಂ ಸೇವಕರೇ ಮಾಡುತ್ತಾರೆ. ನಾವು 2 ವರ್ಗದ ಜಾಗೃತಿ ಅಣ್ಣ ಮತ್ತು ಜಾಗೃತಿ ಮಿತ್ರ ಅಂತ 2 ಪ್ರಶಸ್ತಿಗಳನ್ನು ಕೊಡ್ತೇವೆ. ಜಾಗೃತಿ ಮಿತ್ರ ಅಂದರೆ 25 ಜನರನ್ನು ಅವನು ಈ ಯೋಜನೆ ಈ ಕಾರ್ಯಕ್ರಮಕ್ಕೆ ಸೇರಿಸಿದರೆ ಅಥವಾ ಅವನಿಂದಾಗಿ 25 ಜನ ಮದ್ಯಮುಕ್ತ ಮತ್ತು ಮಾದಕ ದ್ರವ್ಯಗಳಿಂದ ವ್ಯಸನ ಮುಕ್ತರಾದರೆ ಅವನಿಗೆ ಮಿತ್ರ ಅಂತ ಪ್ರಶಸ್ತಿ ಕೊಡ್ತೇವೆ. ಇನ್ನು 50 ಜನರನ್ನು ಅವನು ಸೇರಿಸಿದರೆ ಅವನಿಗೆ ಜಾಗೃತಿ ಅಣ್ಣ ಅಂತ ಅನ್ನೋ ಪ್ರಶಸ್ತಿ. ಈ ಎಲ್ಲ ಪ್ರೇರಣೆಗಳಿಂದಾಗಿ ಶಿಬಿರಕ್ಕೆ ಬಂದವರು ಮತ್ತು ಕರೆದುಕೊಂಡು ಬರುವವರು ಎಲ್ಲರೂ ಕೂಡ ಉತ್ಸುಕರಾಗಿರ್ತಾರೆ. ಸಾಸಿವೆಯಷ್ಟು ಚಟ ಸಾಗರದಷ್ಟು ಸಾಧನೆಯನ್ನ ನಾಶ ಮಾಡಬಹುದು. ಈಗ ನೀವು ನೋಡಿದ್ರಲ್ಲ, ಇಷ್ಟು ವರ್ಷಗಳು, ಸಾವಿರಾರು ಜನ, ಹಲವಾರು ಯೋಜನೆಗಳು, ಇದೆಲ್ಲ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕಾಗಿ ಮಾತ್ರ. ಕುಡಿತ ಶುರು ಆದವನನ್ನು ಬಿಡಿಸೋದಕ್ಕಿಂತ ಅದನ್ನು ಮೂಲದಲ್ಲಿಯೇ ನಿಲ್ಲಿಸುವಂಥದ್ದು ಬಹಳ ಉತ್ತಮ ಅಂತ ಹೇಳಿ ನಮ್ಮಲ್ಲಿ ಒಂದು ಸ್ವಾಸ್ಥ್ಯ ಸಂಕಲ್ಪದ ಒಂದು ಕಾರ್ಯಕ್ರಮದ ಕಲ್ಪನೆಯನ್ನು ಮಾಡಿಕೊಂಡ್ರು. ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿಯ ಮಕ್ಕಳಿಗೆ, ಅಲ್ಲಿಯ ವಿದ್ಯಾರ್ಥಿಗಳಿಗೆ ಈ ಕುಡಿತದ ಬೇರೆ ಬೇರೆ ಚಟಗಳ ಒಂದು ದುಶ್ಚಟಗಳ ಬಗ್ಗೆ ಅರಿವನ್ನು ಮೂಡಿಸಿ ಅದರ ಬೇರೆ ಬೇರೆ ಕಾರಣಗಳನ್ನು ಅವರಿಗೆ ತಿಳಿಸಿ ಅವರನ್ನು ಒಂದು ಸ್ವಾಸ್ಥ್ಯ ಸಂಕಲ್ಪ ಮಾಡುವಂತಹ ಒಂದು ಕಾರ್ಯಕ್ರಮ ಬಹಳ ವಿಶೇಷದ್ದು ಅಂತ ಅನ್ನಿಸ್ತದೆ. ನಂದು ಇಲ್ಲಿ ಅರ್ಧ ನಿಂತ ಮನೆ ಇತ್ತು. ಕುಡಿತವಿರುವಾಗ ಅದೊಂದು ಪಂಚಾಂಗ ಹಾಕಿ 5 ವರ್ಷ ಅದು ಅಲ್ಲಿಗೆ ಬಿದ್ದಿತ್ತು. ಮನೆ ಪೂರ್ತಿ ಆದ ನಂತರ ಒಂದು ಹೆಸರು ಇಡಬೇಕಂತ ಹೇಳಿದರೆ ಗೇಟಲ್ಲೇ ನವಜೀವನ ಅಂತ ಮಾಡಿದೆ. ಆವತ್ತಿನಿಂದಲೇ ದೃಢ ನಿರ್ಧಾರ ಮಾಡಿದೆ, ನಾನು ಕುಡಿಯೋದಿಲ್ಲ. ನನ್ನ ಕಂಪೌಂಡಿನ ಒಳಗೆ ಬೇರೆಯವರು ಸಂಬಂಧಿಕರಿರಲಿ ಕೆಲಸದವರು ಯಾರಲಿ ನಮ್ಮ ಗೇಟಿನ ಒಳಗೆ 1 ಕ್ವಾರ್ಟರ್ ಬಾಟ್ಲಿ 1 ಕ್ವಾರ್ಟರ್ ಕೂಡ ಬರಲಿಕ್ಕಿಲ್ಲ. ಫಸ್ಟು ನಮ್ಮ ಮನೆಗೆ ಒಬ್ಬರು ನೆಂಟರು ಬರ್ತಿರ್ಲಿಲ್ಲ ಸರ್. ಇವಾಗ ಯಾರೇ ಮೈಸೂರು ಬಂದ್ರೆ ನಮ್ಮ ರಿಲೇಷನ್ನು ಹೇಳೋಕ್ಕೆ ಆಗಲ್ಲ, ಪ್ರತಿಯೊಬ್ಬರು ಸಹ ಬಂದುಬಿಟ್ಟು ಆರಾಮಾಗಿ ಇದ್ಬಿಟ್ಟು ಹೋಗ್ತಾರೆ. ನವಜೀವನ ಸಮಿತಿಯ ವ್ಯಕ್ತಿಗಳಿಗೆ ನಮ್ಮ ಯೋಜನೆ ಮೂಲಕನೂ ಆರ್ಥಿಕ ಸಹಕಾರವನ್ನು ನೀಡತಕ್ಕಂಥದ್ದು, ಸ್ವಉದ್ಯೋಗ ಕೈಗೊಳ್ಳಲಿಕ್ಕೆ ಅನೇಕ ತರಬೇತಿಗಳನ್ನು ಕೂಡ ನಾವು ಜನಜಾಗೃತಿ ವೇದಿಕೆಯಿಂದ ಆಯೋಜಿಸಲಾಗಿದೆ. ಪೂಜ್ಯರ ಇನ್ನೊಂದು ಕಲ್ಪನೆಯಾಗಿದ್ದ ರೂಟ್ ಸೆಟ್, ಆರ್ಸೆಟ್ಗಳಲ್ಲಿ ಯಾವುದೇ ತರಬೇತಿ ಇದ್ದು ನಾವು ನವಜೀವನದ ಸದಸ್ಯರನ್ನ ಕಲಿಸ್ತೇವೆ. ಅವರಿಗೆ ಅಲ್ಲಿ ತರಬೇತಿಯನ್ನು ಪಡೆದುಕೊಂಡ ನಂತರ ಯೋಜನೆಯ ಸ್ವಸಹಾಯ ಸಂಘದ ಮೂಲಕ ಬ್ಯಾಂಕಿನಿಂದ ನೇರ ಸಾಲ ಸೌಲಭ್ಯವನ್ನು ದೊರಕಿಸಿಕೊಂಡು ಎಷ್ಟೋ ಸ್ವಉದ್ಯೋಗಗಳನ್ನ ಸೃಷ್ಟಿಸಿ ಇವತ್ತು ಯಶಸ್ವಿ ಉದ್ಯಮಿಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ.
ನಾನು ಕುಡಿತ ಬಿಟ್ಟ ಮೇಲೆ ಸ್ವಂತ ಬಸ್ಸು ಉಂಟು ನನ್ನ ಹತ್ರ. ಅದು ಸ್ವಂತ ಬಸ್ಸು ನನ್ನದೇ, ಸುಮ್ಮುಕ್ ಅಂತೇಳಿ ತೋಟ ಮಾಡಿದ್ದೇನೆ. ಬಾಡಿಗೆಗೆ ಗೋಡನ್ ಕೊಟ್ಟಿದ್ದೇನೆ, ಸಿಮೆಂಟ್ ಗೋಡನ್ ಇದೆ ನನ್ನ ಹತ್ರ. ಮಧ್ಯವರ್ಜನ ಶಿಬಿರದ ನಂತರ ಮನೆಗೆ ಕಲಿಸಿಕೊಟ್ರು, ದುಡಿಯಲು ಶುರು ಮಾಡಿದೆ. ದುಡಿತದ ಒಟ್ಟಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಸ್ವಸಹಾಯ ಸಂಘಗಳು ಶುರುವಾಗಿದ್ದವು. ಆ ಸ್ವಸಹಾಯ ಸಂಘದಲ್ಲಿ ಸೇರಿಕೊಂಡೆ. 3 ಜನ ಮಕ್ಕಳು ನನಗೆ. 3 ಜನ ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ, ಡಿಗ್ರಿಯವರೆಗೆ ವಿದ್ಯಾಭ್ಯಾಸ ಕೊಡಿಸಿದ್ದೇನೆ. ಈ ವಿದ್ಯಾಭ್ಯಾಸ ಕೊಡಿಸಬೇಕಾದರೆ ನನ್ನಲ್ಲಿ ದುಡ್ಡಿರಲಿಲ್ಲ. ನಮ್ಮ ಊರಲ್ಲಿ ಒಂದು ದಿವಸಕ್ಕೆ ದಿನದ ಮಜೂರಿ ಮಾತ್ರ ಕೊಡ್ತಾರೆ. ಶಾಲೆ ಕಟ್ಟಬೇಕಾದ್ರೆ ದುಡ್ಡು ಬೇಕು. ಈ ದುಡ್ಡು ಹೇಗೆ ತೆಗೊಂಡು ಅಂದರೆ ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದಿಂದ. ಜಿಲ್ಲಾ ಪಂಚಾಯತ್ ಮೆಂಬರ್ ಆದವರು ಇದ್ದಾರೆ, ಸಿನಿಮಾ ಪ್ರೊಡ್ಯೂಸರ್ ಆದವರಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಆದವರಿದ್ದಾರೆ, RTO ಆದವರಿದ್ದಾರೆ, ತಹಸೀಲ್ದಾರ್ ಆದವರಿದ್ದಾರೆ, ಶೌರ್ಯ ಸಂಘಟನೆಯಲ್ಲಿರ್ತಾರೆ. ಮತ್ತು ಕೆಲವರು ಎಲ್ಲಿದ್ದಾರೆ ಅಂತ ಕೇಳಿದರೆ ಅವರು ನಮ್ಮ ಭಜನಾ ಪರಿಷತ್ ಅಥವಾ ಭಜನಾ ಮಂಡಳಿಗಳಲ್ಲಿದ್ದಾರೆ. ಹೀಗೆ ಶಿಬಿರವನ್ನ ಸೇರಿ ಬದಲಾದವರನ್ನ 100 ದಿನಗಳ ಬಳಿಕ ಒಂದುಗೂಡಿಸಿ ವ್ಯಸನಮುಕ್ತ ಸಮ್ಮಿಲನ ಮತ್ತು ಶತದಿನೋತ್ಸವ ಕಾರ್ಯಕ್ರಮವನ್ನ ಆಯೋಜಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ಕಾರ್ಯವನ್ನ ಮಾಡಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಮದ್ಯಮುಕ್ತರಾಗಲು ಕಾರ್ಯನಿರ್ವಹಿಸಿದ ಸದಸ್ಯರನ್ನ ಸನ್ಮಾನಿಸಲಾಗುತ್ತದೆ. ದಶಕಗಳಿಂದ ಇಲ್ಲಿಯವರೆಗೂ ಹಲವಾರು ಸವಾಲುಗಳು, ಅಡೆತಡೆಗಳನ್ನು ಎದುರಿಸಿ ಇದೀಗ 2000 ಶಿಬಿರಗಳನ್ನು ಆಯೋಜಿಸುವ ಮೂಲಕ ಹೊಸದೊಂದು ಮೈಲಿಗಲ್ಲನ್ನ ತಲುಪಿದೆ. ಇಂತಹದೊಂದು ಐತಿಹಾಸಿಕ ಕ್ಷಣಕ್ಕೆ ಪವಿತ್ರ ನೆಲವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಾಕ್ಷಿಯಾಗಿದೆ. ಕುಡಿತವೆಂಬ ರಾಕ್ಷಸನನ್ನು ಮೆಟ್ಟಿ ನಿಂತ ಪ್ರತಿಯೊಬ್ಬ ವೀರ ಹಾಗೂ ಆತನ ಕುಟುಂಬ ಈ ವಿಜಯಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈ 2,000 ಮಧ್ಯವರ್ಜನ ಸಮಾವೇಶ ಶ್ರೀ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿತ್ತು. ಶಿಬಿರದಲ್ಲಿ ಸಂಕಲ್ಪ ಮಾಡ್ತಾರೆ, ಈ ಧರ್ಮಸ್ಥಳಕ್ಕೆ ಬಂದು ದೃಢ ಸಂಕಲ್ಪ ಮಾಡ್ತಾರೆ. ಧರ್ಮಯುದ್ಧದಲ್ಲಿ ಈ ಧರ್ಮರಥ ಮುನ್ನಡೆಯುತ್ತಿದೆ. ಇದನ್ನು ನಾವೆಲ್ಲ ಒಟ್ಟಿಗೆ ಎಳೆಯೋಣ. ಮದ್ಯಮುಕ್ತ ಸಮಾಜಕ್ಕಾಗಿ ನೀವೆಲ್ಲ ಒಂದಾಗಿ. ಸೀತೆ ಒಬ್ಬಳೇ ಅಲ್ಲ, ಮನೆ ಮನೆಯಲ್ಲಿ ಸೀತೆಯರಿದ್ದಾರೆ. ಎಲ್ಲಾರನ್ನ ಎದುರಾಕೊಂಡು ಮದುವೆ ಆಗಿರ್ತೀವಲ್ಲ ಸರ್, ಚಾಲೆಂಜು. ನಾವು ಬದುಕು ತೋರಿಸ್ಬೇಕು, ನಮ್ಮನ್ನ ಆಡ್ಕೊಂಡಿರೋ ಮತ್ತೆ ನಾವು ಬದುಕು ತೋರಿಸ್ಬೇಕು ಅಂತ. ನಾವು ಯಾವತ್ತೂ ನಮ್ಮ ಶಿಬಿರಗಳ ಸಂಖ್ಯೆಯನ್ನಾಗಲಿ ಶಿಬಿರಾರ್ಥಿಗಳ ಸಂಖ್ಯೆಯನ್ನಾಗಲಿ ಲೆಕ್ಕ ಹಾಕೋದಿಲ್ಲ. ಮದ್ಯ ವ್ಯಸನದಿಂದ ಮುಕ್ತನಾಗಿ ನಂತರ ಅವನಲ್ಲಿ ಮತ್ತು ಅವನ ಕುಟುಂಬದಲ್ಲಿ ಎಷ್ಟು ಸಂತಸದ ನಗು ಬರುತ್ತೆ ಅದನ್ನು ನಾವು ಲೆಕ್ಕಾಚಾರ ಹಾಕ್ತೇವೆ. ನಮ್ಮ ಮನೆಯವರು ಇಲ್ಲಿ ತನಕ ಕುಡಿಯೋದು ಬಿಟ್ಟಿರ್ಲಿಲ್ಲ ಅಂದ್ರೆ ಅವ್ರು ಉಳಿತಾನೂ ಇರಲಿಲ್ಲ. ಅವ್ರು ಉಳಿತಾ ಇರಲಿಲ್ಲ, ಅವ್ರು ಉಳಿಲಿಲ್ಲ ಅಂದ್ರೂ ನಾವು ಬೀದಿಗೆ ಬರ್ತಿದ್ವಿ. 2 ಆಪ್ಷನ್ ಕೊಟ್ರೆ ನಾನು ಸಂಬಂಧಿಕರನ್ನಾದ್ರೂ ಬಿಡ್ಬೇಕು, ಕಾವಂದ್ರನ್ನು ಬಿಡಬೇಕು. ಕುಡಿತ ಬಿಡಿಸುವಂಥದ್ದು ಮಾತ್ರ ಈ ಕಾರ್ಯಕ್ರಮದ ಉದ್ದೇಶ ಅಲ್ಲ. ಅದರ ಜೊತೆಗೆ ಅವರು ಕಳೆದುಕೊಂಡಿರುವಂತಹ ಪ್ರೀತಿ, ಗೌರವ, ಆತ್ಮವಿಶ್ವಾಸ ಎಲ್ಲವನ್ನ ಮರುಕಳಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ. ಮದ್ಯಮುಕ್ತ ಸಮಾಜವೇ ನಮ್ಮ ಕಲ್ಪನೆ, ನಮ್ಮ ಶಿಬಿರನೇ ಅದಕ್ಕೆ ದಾರಿದೀಪವಾಗಿ ಪರಿಣಮಿಸುತ್ತದೆ.